ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್ ಕಲ್ಕುಣಿ. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಪರಿಚಯಿಸುತ್ತಿರುವ ವ್ಯಕ್ತಿ ಒಬ್ಬರು ಕಲಾವಿದರು, ಹಾಡುಗಾರರು ಹಾಗೂ ಬೀದಿ ನಾಟಕದ ಮೂಲಕ ಬಹಳ ಹೆಸರುವಾಸಿಯಾದಂಥ ನಟರು. ಇವರು ನಮ್ಮ ಅನಿಯಂಬಡಿಯ ಶೇಖರಣ್ಣವರು. ಇವರು 2023ನೇ ಸಾಲಿನ ನಮ್ಮ ಮಂಡ್ಯ ಜಿಲ್ಲಾಡಳಿತ ನೀಡುವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶೇಖರಣ್ಣವರೇ, ನಮ್ಮ ಸ್ನೇಹಿತರಿಗೆ ಯಾವ ಗೀತೆಯನ್ನು ಆಡ್ತಾ ಇದ್ದೀರಿ ತಾವು? ಮೊದಲಿಗೆ ಕಲ್ಕುಣಿ ಲೋಕೇಶನ್ ಅವರಿಗೆ ನಮಸ್ಕಾರ. ಅವರು ಪೊಲೀಸ್ ಇಲಾಖೆಯಲ್ಲಿದ್ದರೂ ಕೂಡ ಇಂಥ ಹಲವಾರು ಕಲಾವಿದರನ್ನು, ಅಂದರೆ ಮೂಲೆ ಗುಂಪಲ್ಲಿ ಇರುವಂಥ ಕಲಾವಿದರನ್ನು ಮುಖ್ಯವಾಹಿನಿಗೆ ಕರೆತರುವಂಥ ಪ್ರಯತ್ನವನ್ನು ಮಾಡ್ತಿರುವಂಥ ಲೋಕೇಶನ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಇತ್ತೀಚೆಗೆ ನಮ್ಮನ್ನೆಲ್ಲರನ್ನ ಅಗಲಿದ ಸಾಲುಮರದ ತಿಮ್ಮಕ್ಕನವರ ಬಗ್ಗೆ ಒಂದು ಗೀತೆಯನ್ನು ಸಾದರಪಡಿಸ್ತಾ ಇದ್ದೀನಿ. ವಾ, ಹಾಡಿ. ಸೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ, ಧಾರಾವಾದಳುಗಳ ಆರಕ್ಕ, ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಸೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ, ಧಾರಾವಾದಳುಗಳ ಆರಕ್ಕ, ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಪುಟ್ಟ ಗುಡಿಸಿಲಿನೊಳಗ ಪುಟಿದ ಕನಸಿನ ಮೊಗ್ಗು, ಹೂವಾಗಿ ಊರೆಲ್ಲ ಹರಡಿತ್ತ, ಹೂವಾಗಿ ಊರೆಲ್ಲ ಹರಡಿತ್ತ, ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಬಹಳ ಸುಂದರವಾಗಿ ಹಾಡಿದಿರಿ. ಹಾಗೆ ಪ್ರಸ್ತುತದಲ್ಲಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿರ್ತದೆ. ಅಂಥ ಒಬ್ಬರು ಆದರ್ಶ ಮಾದರಿಯಾದಂಥ ಒಬ್ಬ ಮಹಿಳೆ ಈ ಒಂದು ಸಾಧನೆಯನ್ನು ಮಾಡಿ ನಮ್ಮನ್ನು ಇಹಲೋಕವನ್ನು ತ್ಯಜಿಸ್ತಾ ಇದ್ದಾರೆ. ಅಷ್ಟೇ, ನಮ್ಮ ಒಳಗಡೆನೇ ಕೂಡ ಇದ್ದಾರೆ ಮೇಡಮ್ನು. ಸಾಲು ಮರದ ತಿಮ್ಮಕ್ಕ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ.